ಎಲ್ಲರಿಗೂ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾನು ಜ್ಯೋತಿ ಸೌಮ್ಯ, ಟ್ರೈನರ್, ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್. ಈ ದಿನ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋ ಉದ್ದೇಶ ಅಂತ ಹೇಳಿದ್ರೆ DPR ಮತ್ತು ಫಿಸಿಬಿಲಿಟಿ ರಿಪೋರ್ಟ್ ಬಗ್ಗೆ ಮತ್ತು ಎಕ್ಸ್ಪ್ಲನೇಟರಿ ವಿಡಿಯೋ ಬಗ್ಗೆ ಸಾಕಷ್ಟು ಕ್ವೆಶ್ಚನ್ಸ್ಗಳು ಬಂದಿದೆ. ನಮ್ಮ ಟೆಲಿಗ್ರಾಮ್ನಲ್ಲಿ ಮತ್ತು ವಾಟ್ಸಪ್ನಲ್ಲಿ ಪೋಸ್ಟ್ ಆಗಿದ್ದಂಥ ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಒಂದು ಡೀಟೇಲ್ಡ್ ಇನ್ಫಾರ್ಮೇಷನನ್ನು ಕೊಡಬೇಕು ಅಂತ ಹೇಳಿ ಈ ದಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಮೇನ್ ವಿಚಾರಕ್ಕೆ ಬರೋದಾದರೆ DPR ಅಂದರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳಿದರೆ ಏನು ಅಂದರೆ, ಒಂದು ವಸ್ತುವನ್ನು, ಒಂದು ಉತ್ಪನ್ನವನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ಅನ್ನೋದು, ಅಂದರೆ ಕಚ್ಚಾ ವಸ್ತುವನ್ನು ತೊಗೊಂಡು ಬಂದು ಒಂದು ಉತ್ಪಾದನೆಯನ್ನಾಗಿ ಹೇಗೆ ಮಾಡ್ತೀವಿ ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡುವಂಥದ್ದು ಒಂದು DPR ಆಗಿರ್ತದೆ. ಹೇಗೆ ಅಂತ ಒಂದು ಇನ್ಫಾರ್ಮೇಷನನ್ನು ನಾನೀಗ ಹೇಳ್ತಾ ಹೋಗ್ತೇನೆ. ಸೊ DPR ಅಂತ ಹೇಳಿದ್ರೆ ಅದರಲ್ಲಿ ಒಂದು ರಾ ಮೆಟೀರಿಯಲನ್ನು ತೊಗೊಂಡು ಪ್ರಾಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಬಂದಿದ ತಕ್ಷಣ ರಾ ಮೆಟೀರಿಯಲು ಪ್ರಾಡಕ್ಟ್ ಆಗ್ತದ? ಖಂಡಿತವಾಗ್ಲೂ ಇಲ್ಲ. ಒಂದು ಎಕ್ಸಾಂಪಲ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಒಂದು ಬೇಬಿ ಫುಡ್ ಅಂತ ಹೇಳಿ ತೊಗೊಳ್ಳೋಣ, ಅಥವಾ ಒಂದು ಸೆರಲ್ಸ್ ಅಂತ ಹೇಳಿ ತೊಗೊಳ್ಳೋಣ. ಸೊ ಓಕೆ, ಈಗೆಲ್ಲ ಹೆಚ್ಚಿಗೆ ಮಾರ್ಕೆಟಲ್ಲಿರುವಂಥದ್ದು ಒಂದು ರಾಗಿ ಸರಿ ಅಂತ ಹೇಳಿ ತೊಗೊಳ್ಳೋಣ. ಸೊ ಏನು ಮಾಡ್ತಾರೆ, ಆ ರಾಗಿ ಸರಿಯನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ರಾ ಮೆಟೀರಿಯಲ್ಸ್ ಆಗಿ ಏನು ತರ್ತಾರೆ, ಸಾಕಷ್ಟು ಧಾನ್ಯಗಳನ್ನು ಯೂಸ್ ಮಾಡುವಂಥದ್ದು. ಯಾವ ರೀತಿಯ ಧಾನ್ಯಗಳನ್ನು ಯೂಸ್ ಮಾಡಿದ್ದಾರೆ ಅದರಲ್ಲಿ ಮಲ್ಟಿಗ್ರೀನ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಅದು ಎಲ್ಲಿಂದ ತೊಗೊಂಡು ಬಂದರು, ಯಾವ ರೀತಿ ತೊಗೊಂಡು ಬಂದರು, ಅದನ್ನು ಹೇಗೆ ರೆಡಿ ಮಾಡ್ತಾರೆ, ಯಾವ ಮಷಿನರೀಸ್ಗಳನ್ನು ಯೂಸ್ ಮಾಡಿ ಆ ಒಂದು ಸರಿಯನ್ನು ರೆಡಿ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಕೊಡುವಂಥದ್ದು. ಜೊತೆಗೆ ಅಷ್ಟೇನಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಇಲ್ಲ. ಆ ಒಂದು ಪ್ರಾಡಕ್ಟ್ ರೆಡಿ ಆದ ಮೇಲೆ ಅದರಲ್ಲಿ ಯಾವೆಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ಗಳು ಇದೆ, ಅದರ ಎಕ್ಸ್ಪೈರಿ ಡೇಟ್ ಏನು, ಎಲ್ಲಿಯ ತನಕ ಅದನ್ನು ಉಪಯೋಗಿಸ್ಬೋದು, ಅದರ ಆದಾಯ ಏನು, ವೆಚ್ಚ ಏನು, ಏನೆಲ್ಲ ಲ್ಯಾಬೊರೇಟರಿ ಟೆಸ್ಟ್ಗಳು ಅದಾಗಿದೆಯಾ ಅದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ರಿಸರ್ಚ್ಗಳೇನಾದರೂ ಇದೆಯಾ, ಅದರ ರಿಪೋರ್ಟ್ಸ್ಗಳಿದೆಯಾ, ಇದೆಲ್ಲವನ್ನು ಕೂಡ ನಾವು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ಸ್ಗಳಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಓಕೆ, ವಿವರವಾದಂತಹ ವಿಶ್ಲೇಷಣಾ ವರದಿ ಅಂತ ಹೇಳ್ಬೋದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳಿದ್ರೆ. ಸೊ ಏನಿರ್ತದೆ, ಲ್ಯಾಬೊರೇಟರಿ ಟೆಸ್ಟ್ ಅಂತ ಹೇಳಿದ್ರೆ ಎಲ್ಲಿ ಬೇಕಾದರೂ ಲ್ಯಾಬೊರೇಟರಿ ಟೆಸ್ಟ್ ಮಾಡಿಸ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಅಂತಲೇ ಹೇಳಿಬಿಟ್ಟು ಸೆಂಟ್ರಲೈಸ್ಡ್ ಆಗಿ ಇರುವಂಥ ಲ್ಯಾಬೊರೇಟರೀಸ್ಗಳು ಇರ್ತದೆ. ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಅಲ್ಲೇ ಆ ಒಂದು ಟೆಸ್ಟ್ಗಳಾಗಿರ್ಬೇಕಾಗುತ್ತೆ. ಅದರ ರಿಪೋರ್ಟ್ಸ್ಗಳನ್ನು ಇದರಲ್ಲಿ ನೋಡಬಹುದು. ಜೊತೆಗೆ ನಾನು ಹೇಳಿದೆ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಅಂದರೆ ಏನೆಲ್ಲ ಯೂಸ್ ಮಾಡಿದ್ದಾರೆ, ಯಾವೆಲ್ಲ ಮಷಿನರೀಸ್ಗಳನ್ನ ಯೂಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ರಿಪೋರ್ಟ್ಸ್ಗಳನ್ನು ಕೊಟ್ಟಿರ್ತಾರೆ. ಅದರ ಡೀಟೇಲ್ ಇನ್ಫಾರ್ಮೇಷನನ್ನು ನಾವು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ಸ್ಗಳಲ್ಲಿ ನೋಡುವಂಥದ್ದು. ಅಷ್ಟೇನಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಈ ಒಂದು DPRನಲ್ಲಿ ಆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಪ್ರೊಫೈಲ್ ಮ್ಯಾಚ್ ಆಗ್ತದಾ ಅಂತ ಹೇಳಿ ಕೂಡ ನಾವು ನೋಡ್ತಾ ಹೋಗ್ತೀವಿ. ಪ್ರೊಫೈಲ್ ಹೇಗೆ ಮ್ಯಾಚ್ ಆಗೋದು ಅಂತ ಹೇಳಿದ್ರೆ, ಒಂದು ಬಿಸ್ನೆಸ್ಸನ್ನು ಮಾಡ್ತಾರೆ ಅಂತ ಹೇಳಿದರೆ ಆ ಪ್ರಾಜೆಕ್ಟ್ ಫೈಲ್ನ ತೊಗೊಂಡು ಬಂದ ತಕ್ಷಣ ಪ್ರೊಫೈಲನ್ನು ನೋಡ್ತೀವಿ. ಆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಆ ಬಿಸ್ನೆಸ್ ಮಾಡೋರಿಗೆ, ಆ ಒಂದು ಬಿಸ್ನೆಸ್ಸಿಗೂ ಇವರಿಗೂ ಏನು ಸಂಬಂಧ ಇದೆ, ರಿಲವೆಂಟ್ ಆಗಿದೆಯಾ, ಅಥವಾ ಬೇರೆ ಫೀಲ್ಡಿಂದ ಬಂದಿರೋರ, ಅದು ಮ್ಯಾಚ್ ಆಗ್ತದಾ ಇಲ್ವಾ, ಅವ್ರಿಗೆ ಎಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಆ ಬಿಸ್ನೆಸ್ನಲ್ಲಿ ಅಂತ ಅನ್ನೋದೆಲ್ಲನೂ ಕೂಡ ಆ ಒಂದು ಪ್ರೊಫೈಲ್ನಲ್ಲಿ ನಾವು ನೋಡುವಂಥದ್ದು. ಫಾರ್ ಎಕ್ಸಾಂಪಲ್, ಮುಂಚೆ ಒಂದು ಸತಿ ಹೇಳಿದ್ದೆ ನಾನು, ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡ್ತಾ ಇರೋರು ಬಂದುಬಿಟ್ಟು ಮೆಡಿಕಲ್ ಶಾಪ್ನ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಮ್ಯಾಚ್ ಆಗೋದಿಲ್ಲ ಪ್ರೊಫೈಲು. ಓಕೆ, ಎಜುಕೇಷನ್ ಕ್ವಾಲಿಫಿಕೇಷನ್ನೇ ಬೇರೆ ಇರ್ತದೆ, ಈ ಫೀಲ್ಡಿಗೂ ಆ ಫೀಲ್ಡಿಗೂ ರಿಲವೆನ್ಸೇ ಇರೋದಿಲ್ಲ. ಸೊ ಅದು ಮ್ಯಾಚ್ ಆಗೋದಿಲ್ಲ. ಅದೇ ಮೆಡಿಕಲ್ ಫಾರ್ಮಸಿ ಡಿಗ್ರಿ ಆಗಿರುವಂಥವ್ರು ಮೆಡಿಕಲ್ ಶಾಪ್ನ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪ್ರೊಫೈಲ್ ಮ್ಯಾಚ್ ಆಗ್ತದೆ. ಅದನ್ನು ಡೀಟೇಲಾಗಿ ಆ ಒಂದು DPRನಲ್ಲಿ ಕೊಟ್ಟಿರ್ತಾರೆ. ಜೊತೆಗೆ ಆ ಬಿಸ್ನೆಸ್ ಮಾಡಲಿಕ್ಕೆ ಲೈಸೆನ್ಸ್ಗಳು ಇದೆಯಾ ಅಂತ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಯಾವ ರೀತಿ ಲೈಸೆನ್ಸ್ ಬೇಕು ಅಂತ ಹೇಳಿದ್ರೆ, ನಾನು ಈಗ ಹೇಳಿದೆ ಒಂದು ಮೆಡಿಕಲ್ ಶಾಪ್ನ ಓಪನ್ ಮಾಡಬೇಕು ಅಂತೇಳಿ ಇದ್ದೀನಿ. ಸೊ ಏನು ಮಾಡಬೇಕು, ಎಲ್ಲಿಂದ ಲೈಸೆನ್ಸ್ ತೊಗೊಳ್ಬೇಕು, ಹೋಗ್ಬಿಟ್ಟು ಒಂದು ಯಾವುದೋ ಗ್ರಾಮ ಪಂಚಾಯತಿನಲ್ಲೋ ಅಥವಾ ಮುನ್ಸಿಪಾಲ್ಟಿ ಆಫೀಸ್ನಲ್ಲೋ ನಾನು ಹೋಗ್ಬಿಟ್ಟು ಲೈಸೆನ್ಸ್ ಕೇಳಿದರೆ ಕೊಡ್ತಾರಾ? ಖಂಡಿತ ಕೊಡೋದಿಲ್ಲ. ಸೊ ಒಂದು
ಮೆಡಿಕಲ್ನ ಓಪನ್ ಮಾಡಬೇಕು ಅಂತ ಹೇಳಿದರೆ ಆ ಡ್ರಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಆ ಮಿನಿಸ್ಟ್ರಿಗೆ ಅಂಡರಲ್ಲಿ ಬರುವಂತಹ ಒಂದು ಲೈಸೆನ್ಸನ್ನು, ನ್ಯಾಷನಲೈಸ್ಡ್ ಅಥಾರಿಟಿಯನ್ನು ಹೊಂದಿರುವಂಥ ಲೈಸೆನ್ಸನ್ನು ನಾವು ತೊಗೊಳ್ಬೇಕಾಗ್ತದೆ. ಡ್ರಗ್ ಇಂಡಸ್ಟ್ರಿನಲ್ಲೇ ನಾವು ಆ ಒಂದು ಲೈಸೆನ್ಸನ್ನು ಪಡ್ಕೊಳ್ಬೇಕು. ಅದಕ್ಕೆ ಏನು ಮಾಡಬೇಕು, ನಮ್ಮ ಹತ್ರ ಆ ಒಂದು ಮೆಡಿಕಲ್ ಡಿಗ್ರಿ ಇರಬೇಕು, ಲೈಕ್ ಫಾರ್ಮಸಿ ಡಿಗ್ರಿ ಕಂಪ್ಲೀಟ್ ಆಗಿರುವಂಥ ಸರ್ಟಿಫಿಕೇಟ್ಸ್ ಇರಬೇಕು, ನಾವು ಎಲಿಜಿಬಲ್ ಅಂತ ಹೇಳಿ ಅದರಲ್ಲಿರಬೇಕು. ಆವಾಗಷ್ಟೇ ನಾವು ಒಂದು ಲೈಸೆನ್ಸಿಗೆ ಅಪ್ಲೈ ಮಾಡೋಕ್ಕಾಗ್ತದೆ. ಸೊ ಆ ಲೈಸೆನ್ಸ್ ಬಂದುಬಿಟ್ಟು ಅವರೆಲ್ಲ ವೆರಿಫೈ ಮಾಡಿ ನಾವು ಕನ್ಸಿಡರ್ ಆಗಿದ್ದರೆ ಮಾತ್ರ, ಕ್ವಾಲಿಫೈಡ್ ಆಗಿದ್ದರೆ ಮಾತ್ರ ನಮಗೆ ಲೈಸೆನ್ಸ್ಗಳು ಸಿಗುವಂಥದ್ದು. ಇದನ್ನೆಲ್ಲ ನಾವು DPRನಲ್ಲಿ ನೋಡ್ಬೋದು. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಅದರಲ್ಲಿ ಕೊಟ್ಟಿರ್ತಾರೆ. ಸೊ ಏನಂತ ಹೇಳಿದ್ರೆ ಈ ಪ್ರೊಫೈಲಿಗೂ ಈ ಒಂದು ಬಿಸ್ನೆಸ್ಸಿಗೂ ರಿಲವೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾವಲ್ಲಿ ತಿಳ್ಕೊಳ್ಳೋವಂಥದ್ದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಆರ್ಗನೈಸೇಷನ್ಸ್ಗಳು. ಲೈಕ್ ಈಗ ಒಂದು ಬಿಸ್ನೆಸ್ಸನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಬಿಸ್ನೆಸ್ಸು ಎಲ್ಲಿ ಇದಾಗಿದೆ, ರಿಜಿಸ್ಟರ್ಡ್ ಆಗಿದೆ ಅಂತ ಅನ್ನೋದನ್ನು ಕೂಡ ನೋಡ್ತೀವಿ. ಓಕೆ, ಆರ್ಗನೈಸೇಷನ್ ಗೌರ್ಮೆಂಟ್ ಆರ್ಗನೈಸೇಷನಲ್ಲಿ ರಿಜಿಸ್ಟರ್ ಆಗಿದೆ ಅಥವಾ ನಾನ್ ಗೌರ್ಮೆಂಟ್ ಆರ್ಗನೈಸೇಷನಲ್ಲಿ ರಿಜಿಸ್ಟರ್ ಆಗಿದೆ ಅಥವಾ ಏಜೆನ್ಸಿಗಳಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಅನ್ನೋದು. ಹಾಗೆ ಹೇಳಿದಾಗೆ ಇಂಟರ್ನ್ಯಾಷನಲ್ ಲೆವೆಲಿಂದ ಹಿಡಿದು ನ್ಯಾಷನಲ್ ಲೆವೆಲ್ ತನಕ ಎಲ್ಲಿ ಬೇಕಾದ್ರೂ ಕೂಡ ಬಿಸ್ನೆಸ್ ಅಥಾರಿಟೀಸ್ಗಳಲ್ಲಿ ರಿಜಿಸ್ಟರ್ ಆಗಿರ್ಬೋದು, ಆ ಬಿಸ್ನೆಸ್ಗಳು ರನ್ ಆಗ್ತಾ ಇರ್ಬೋದು. ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ನಾವು DPRನಲ್ಲಿ ನೋಡುವಂಥದ್ದು. ಓಕೆ, ಹೀಗೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಒಂದು ರಾ ಮೆಟೀರಿಯಲ್ ತೊಗೊಬಂದು ಒಂದು ಪ್ರಾಡಕ್ಟ್ ಮಾಡೋ ತನಕ ಏನೆಲ್ಲ ವಿಚಾರಗಳಿದೆ ಅಂತ ಅನ್ನೋದನ್ನು ನಾವು ಇದರಲ್ಲಿ ನೋಡ್ಬೋದು. ಒಂದು ಸಂಕ್ಷಿಪ್ತವಾಗಿ ಹೇಳ್ತೀವಿ ಅಂತ ಹೇಳಿದ್ರೆ, ಈಸಿ ವೇನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು DPR ಅಂತ ಹೇಳಿದ್ರೆ ಒಂದು ರೋಡ್ ಮ್ಯಾಪ್ ಇದ್ದ ಹಾಗೆ ಅಂತೇಳಿ ತಿಳ್ಕೊಳ್ಳೋಣ. ಇದರಲ್ಲಿ ಒಂದು ಫ್ಲೆಕ್ಸಿಬಿಲಿಟಿಯನ್ನು ನೋಡ್ಬೋದು, ಡಾಕ್ಯುಮೆಂಟೇಷನಲ್ಲಿ ಯಾವ ಒಂದು ಕ್ರೆಡಿಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ತಿಳ್ಕೊಳ್ತೀವಿ. ಅಕ್ಯುರೇಸಿ ಇದೆಯಾ, ಡಾಕ್ಯುಮೆಂಟೇಷನ್ ಕರೆಕ್ಟ್ ಇದೆಯಾ, ಎಲ್ಲವನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ದಾರಾ, ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೆ ಅಂಡರಲ್ಲೇ ಇದೆಯಾ ಅಥವಾ ಇಲ್ವಾ, ಪ್ರತಿಯೊಂದು ಇನ್ಫಾರ್ಮೇಷನನ್ನು ಇದರಲ್ಲಿ ಕೊಟ್ಟಿರ್ತಾರೆ. ರೋಡ್ ಮ್ಯಾಪ್ ಅಂತ ಹೇಳಿ ಹೇಳಿದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಇರೋ ಪ್ಲೇಸಿಂದ ಈಗ ಬೇರೆ ಎಲ್ಲಿಗೂ ಹೋಗಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬ್ಯಾಂಗ್ಳೂರ್ ಹೋಗಬೇಕಿರುತ್ತೆ ಅಂದ್ಕೊಳ್ಳೋಣ, ಅಥವಾ ಮೈಸೂರು ಹೋಗಬೇಕಿರುತ್ತೆ ಅಂತ ಅಂದ್ಕೊಳ್ಳೋಣ. ಸುಮ್ಮನೆ ನನಗೆ ರೂಟ್ ಗೊತ್ತಿಲ್ಲ, ಹೇಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಹೇಗೆ ಹೋಗೋದು, ಫಸ್ಟು ನಾವು ಹೇಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ರೂಟನ್ನು ನೋಡ್ಕೊಳ್ಬೇಕು. ಆಮೇಲೆ ಹೋದರೆ ಅಷ್ಟೇ ನಾವು ಈಸಿ ವೇನಲ್ಲಿ ಹೋಗೋಕ್ಕಾಗತ್ತೆ. ಸೊ ಆ ರೀತಿಯ ಒಂದು ರೋಡ್ ಮ್ಯಾಪ್ನ ಥರ ಈ ಒಂದು DPR ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಏನು ಮಾಡ್ತಿದ್ದೀವಿ, ಎಲ್ಲಿಂದ ತರಿಸ್ತಿದ್ದೀವಿ ಪ್ರಾಡಕ್ಟನ್ನು, ಅದನ್ನು ನೆಕ್ಸ್ಟ್ ಹೇಗೆ ಯೂಸ್ ಮಾಡ್ಕೊಳ್ತೀವಿ, ನೆಕ್ಸ್ಟ್ ಪ್ರಾಡಕ್ಟನ್ನು ಹೇಗೆ ಉತ್ಪಾದನೆ ಮಾಡ್ತೀವಿ ಅಂತ ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ಇದರಲ್ಲಿ ಕೊಟ್ಟಿರ್ತಾರೆ. ಜೊತೆಗೆ ಆದಾಯ ಏನಿದೆ, ಯಾವ ರೆವಿನ್ಯೂ ಅಂಡರಲ್ಲಿ ಬರ್ತದೆ, ಅದಕ್ಕೆ ಖರ್ಚು ವೆಚ್ಚಗಳು ಎಷ್ಟಾಗ್ತದೆ, ಜೊತೆಗೆ ಲೋನ್ಗಳು ಸಿಗ್ತದ, ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಈ ಒಂದು DPRನಲ್ಲಿ ನೋಡುವಂಥದ್ದು. ಇದು ಬಂದು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ಆಯಿತು ಅಂತ ಹೇಳಿದ್ರೆ, ನೆಕ್ಸ್ಟು ಏನು ಅಂತ ಹೇಳಿದ್ರೆ, ಇದು ಮ್ಯಾಂಡೇಟ್ರಿನಾ ಅಂತ ಕೇಳಿದರೆ ಒಂದು ಪ್ರಾಜೆಕ್ಟಿಗೆ ಖಂಡಿತವಾಗ್ಲೂ ಇದು ಮ್ಯಾಂಡೇಟ್ರಿ ಆಗಿರ್ತದೆ. ನೆಕ್ಸ್ಟ್ ಫೀಸಿಬಿಲಿಟಿ ಅಂತ ಹೇಳಿ ಬಂದರೆ, ಫೀಸಿಬಿಲಿಟಿ ರಿಪೋರ್ಟ್ ಕೂಡ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದರೆ, ಪ್ರಾಜೆಕ್ಟ್ ರಿಪೋರ್ಟ್ ಒಂದೇ ಇದ್ದರೆ ಸಾಕಾ ಒಂದು ಬಿಸ್ನೆಸ್ಸಿಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಫೀಸಿಬಿಲಿಟಿ ರಿಪೋರ್ಟ್ ಕೂಡ ಅದರಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಒಂದು ರಾ ಮೆಟೀರಿಯಲ್ ತೊಗೊಂಬಂದು ಪ್ರಾಡಕ್ಟ್ ಹೇಗೆ ಮಾಡ್ತೀರಾ ಅಂತ ಹೇಳಿ DPRಲ್ಲಿ ಹೇಳಿದರೆ, ಆ ಒಂದು ಪ್ರಾಡಕ್ಟನ್ನ ಹೇಗೆ ಪ್ರಾಫಿಟ್ ಮಾಡ್ಕೊಳ್ತೀರಾ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಳ್ಬೇಕಲ್ವ. ಅದು ಬಂದುಬಿಟ್ಟು ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ಇರೋದಿಲ್ಲ, ಫೀಸಿಬಿಲಿಟಿ ರಿಪೋರ್ಟ್ನಲ್ಲಿ ನಾವು ನೋಡ್ತೀವಿ. ಆ ಒಂದು ಇಂಪಾರ್ಟೆನ್ಸನ್ನು ತಿಳಿಸ್ಕೊಡೋದು ಫೀಸಿಬಿಲಿಟಿ ರಿಪೋರ್ಟ್. ಹೇಗೆ ಅಂತ ಹೇಳಿದ್ರೆ, ಪ್ರಾಫಿಟ್ ಹೇಗೆ ಮಾಡ್ಕೊಳ್ತೀರಾ, ಪ್ರಾಡಕ್ಟನ್ನು ಹೇಗೆ ಸೆಲ್ ಮಾಡ್ತೀರಾ, ಅದರಿಂದ ನಿಮ್ಗೆ ಏನು ಆದಾಯ ಬರ್ತದೆ, ಎಷ್ಟು ಆದಾಯ ಬರುತ್ತೆ, ಆ ಆದಾಯನ ಎಲ್ಲಿಗೆ ಯಾವ ರೀತಿ ಯೂಸ್ ಮಾಡ್ಕೊಳ್ತೀರಾ ಅಂತ ಅನ್ನೋದನ್ನು ಕಂಪ್ಲೀಟಾಗಿ ನಾವು ಫೀಸಿಬಿಲಿಟಿ ರಿಪೋರ್ಟ್ಸ್ಗಳಲ್ಲಿ ನೋಡ್ತೇವೆ. ಇನ್ವೆಸ್ಟರ್ಸ್ಗಳು ಬೇಕಾಗ್ತಾರೆ ಇದಕ್ಕೆ. ಸೊ ಅಂದರೆ ಕಂಪೆನಿಗಳು, ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವಂಥ ಕಂಪನಿಗಳು ಬೇಕಾಗ್ತದೆ. ನಾವು ಸೆಲ್ ಮಾಡೋಕ್ಕೆ ರೆಡಿ ಇರ್ತೀವಿ, ಪರ್ಚೇಸ್ ಮಾಡೋದಕ್ಕೆ ಯಾರಾಗೊಬ್ಬರು ಬೈಯರ್ ಬೇಕಲ್ವ. ಸೊ ಅದನ್ನು ಫೀಸಿಬಿಲಿಟಿ ರಿಪೋರ್ಟ್ನಲ್ಲಿ ತೋರಿಸಿರ್ತಾರೆ. ಆ ಬೈ ಮಾಡೋದಕ್ಕೆ ಬಂದಂತಹ ಒಂದು ಪರ್ಚೇಸರ್ ಅಥವಾ ಇನ್ವೆಸ್ಟರ್ಸು ಯಾರಿರ್ತಾರೋ ಅವರ ಬಗ್ಗೆ ಡೀಟೇಲ್ಸನ್ನು ಕೂಡ ಈ ಫೀಸಿಬಿಲಿಟಿ ರಿಪೋರ್ಟಲ್ಲಿ ನೋಡ್ಬೋದು. ಲೈಕ್ ಯಾರಂದರೆ ಅವರಿಗೆ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡೋಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಅವರು ಆ ರಿಲವೆಂಟ್ ಫೀಲ್ಡ್ನಲ್ಲಿ ಎಷ್ಟು ವರ್ಷಗಳಿಂದ ಇದ್ದಾರೆ,
ಅವರ ಬಿಸ್ನೆಸ್ಗಳು ಎಷ್ಟು ವರ್ಷಗಳಿಂದ ನಡೀತಿದೆ. ಫಾರ್ ಎಕ್ಸಾಂಪಲ್ ಒಂದು 3 to 4 ಇಯರ್ಸಿಂದ ಅವರು ಆ ಫೀಲ್ಡ್ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರ ಜೊತೆಗೆ ನಾವು ಬಿಸ್ನೆಸ್ಗಳನ್ನ ಮಾಡೋದಕ್ಕೆ ಓಕೆ ಅಂತೇಳಿ ಹೇಳುವಂಥದ್ದು. ಬಿಕಾಸ್ ಒಂದು ಫೌಂಡೇಶನ್ ಅಂತ ಹೇಳಿ ಹಾಕಿದಾಗ ಅದು ಗಟ್ಟಿಯಾಗಿದ್ದರೆ ಮಾತ್ರ ಬಿಲ್ಡಿಂಗು ಸ್ಟ್ರಾಂಗಾಗಿರ್ತದೆ. ಫೌಂಡೇಶನ್ನೇ ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ನಾವು ಬಿಸ್ನೆಸ್ಗಳನ್ನ ಡೆವಲಪ್ ಮಾಡೋಕ್ಕಾಗ್ತದೆ. ಸೊ ಒಂದು 3 to 4 ಇಯರ್ಸಿಂದ ಒಂದು ಬಿಸ್ನೆಸ್ ಫೀಲ್ಡಲ್ಲಿದ್ದಾರೆ ಅಂತ ಹೇಳಿದ್ರೆ ಅಂಥವ್ರ ಜೊತೆ ಅಗ್ರಿಮೆಂಟನ್ನು ಮಾಡ್ಕೊಳ್ಳೋದು. ಹೇಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಒಂದು ಪ್ರಾಡಕ್ಟನ್ನು ಸೇಲ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅವರು ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವಂಥ ಕೆಪಾಸಿಟಿ ಅವ್ರಿಗಿದೆಯಾ, ಅವರಿಗೆ ಆ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇದೆಯಾ ಅಂತ ಹೇಳಿಬಿಟ್ಟು ನೋಡುವಂಥದ್ದು. ಹಣಕಾಸಿನ ಸುವ್ಯವಸ್ಥೆಯನ್ನು ಹೊಂದಿದ್ದಾರಾ. ಈಗ ಪ್ರಾಡಕ್ಟನ್ನು ನಾವು ಕೊಡೋಕ್ಕೆ ರೆಡಿ ಇದ್ದೀವಿ, ಒಂದು ವೇಳೆ ಅವರು ಪರ್ಚೇಸ್ ಮಾಡೋದಕ್ಕೆ ಆಗಲಿಲ್ಲ, ಮತ್ತೇನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಆ ಅಗ್ರಿಮೆಂಟಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ನಮಗೆ ಆ ಒಂದು ಅವಧಿ ಅಂದರೆ ಒಂದು ಟೆನ್ಯೂರ್ ಅಂತ ಹೇಳಿ ಏನು ಮಾಡ್ಕೊಂಡಿರ್ತಾರೋ ಆ ಟೆನ್ಯೂರಿಗೆ ಕಾಂಪನ್ಸೇಷನನ್ನು ಕೊಡೋದಕ್ಕೆ ಅವರು ರೆಡಿ ಇರಬೇಕು. ಅದನ್ನು ಅಗ್ರಿಮೆಂಟಲ್ಲಿ ಕೊಟ್ಟಿರ್ತಾರೆ. ಜೊತೆಗೆ ಅವರು ಎಷ್ಟು ವರ್ಷದಿಂದ ಆ ಒಂದು ಬಿಸ್ನೆಸ್ಸಲ್ಲಿದ್ದಾರೆ ಅಂತ ಅನ್ನೋದನ್ನು ಅಗ್ರಿಮೆಂಟಲ್ಲಿ ನೋಡ್ಬೋದು. ಹೀಗೆ ಅವರ ಸ್ಟೆಬಿಲಿಟಿಗಳನ್ನ ಇದರಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಪ್ರಾಫಿಟ್ ಅಂತ ಹೇಳಿದೆ. ಹೇಗೆ ಒಂದು ಬಿಸ್ನೆಸ್ಸನ್ನು ಪ್ರಾಫಿಟ್ ಮಾಡ್ಕೊಳ್ಳೋದು ಹೇಗೆ, ಫೀಸಿಬಿಲಿಟಿಯಲ್ಲಿ ಅದನ್ನು ಹೇಗೆ ತೋರಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಒಂದು ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಅದರಲ್ಲಿ ಬರ್ತಿದೆ ಅಂತ ಹೇಳಿದರೆ ಮಾತ್ರ ಅದು ಫೀಸಿಬಲ್ ಆಗಿರ್ತದೆ ಬಿಸ್ನೆಸ್ಸು. ಒಂದು ಬೈಯರೇ ಇಲ್ಲ, ನನಗೆ ಒಂದು ಪ್ರಾಡಕ್ಟ್ ರೆಡಿ ಇದೆ, ಅದು ಫೀಸಿಬಲ್ ಅಂತ ಹೇಳಿದರೆ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದರೆ ಒಂದು ವಸ್ತುವನ್ನು ರಾ ಮೆಟೀರಿಯಲ್ ತೊಗೊಬಂದುಬಿಟ್ಟು ನಾನು ಒಂದು ಸೆರೆಯನ್ನು ಮಾಡಿ ರೆಡಿ ಇಟ್ಟಿದ್ದೀನಿ, ಬಟ್ ಅದನ್ನು ಬೈ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಹೇಳಿದರೆ ಅದು ಹೇಗೆ ಫೀಸಬಲ್ ಆಗ್ತದೆ. ಅವ್ರು ಅದನ್ನು ತಗೊಂಡ್ರೆ ಮಾತ್ರ ನಾನು ಇಲ್ಲಿ ಏನು ಖರ್ಚು ಮಾಡಿದ್ದೀನೋ ಆ ಒಂದು ಖರ್ಚು ವೆಚ್ಚಗಳನ್ನು ವಾಪಸ್ ಹಾಕೋದಕ್ಕೆ ನಾನು ರೆಡಿ ಇರಬೇಕು, ಆವಾಗಷ್ಟೇ ಅದು ಫೀಸಬಲ್ ಆಗಿರ್ತದೆ. ಸೊ ಅದನ್ನು ಕೂಡ ಫಿಸಿಬಿಲಿಟಿ ರಿಪೋರ್ಟ್ಸ್ನಲ್ಲಿ ನಾವು ನೋಡ್ಬೋದು. ಲೈಕ್ ಒಂದು ಲೋನನ್ನು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಆ ಲೋನ್ ಪೇಮೆಂಟ್ ಮಾಡುವಷ್ಟು ಪ್ರಾಫಿಟ್ ನಮಗೆ ಬರ್ತದೆ. ಜೊತೆಗೆ 4 ಜನ ಕೆಲಸದವರು ಇದ್ದಾರೆ, ಅಂದರೆ ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸ್ಯಾಲರಿಯನ್ನು ಕೊಡಬೇಕಾಗಿರ್ತದೆ. ಆ ಸ್ಯಾಲರಿಯನ್ನು ಕೊಡುವಷ್ಟು ಪ್ರಾಫಿಟ್ ನಮಗೆ ಈ ಒಂದು ಬಿಸ್ನೆಸ್ಸಲ್ಲಿ ಇದೆಯಾ. ಜೊತೆಗೆ ಇವಾಗ ಒಂದು ಮೆಡಿಕಲ್ ಸ್ಟೋರ್ ಅಂತ ಹೇಳಿದೆ, ಒಂದು ಮೆಡಿಸಿನ್ಸ್ಗಳನ್ನು ಸೇಲ್ ಮಾಡಿರ್ತೀವಿ, ಮತ್ತೆ ಅದನ್ನು ತೊಗೊಂಡು ಬಂದು ರೀಸ್ಟಾಕ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ನಾವು ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಆ ಇನ್ವೆಸ್ಟ್ಮೆಂಟಿಗೆ ನಮ್ಮ ಹತ್ರ ಪ್ರಾಫಿಟಲ್ಲಿ ದುಡ್ಡು ಉಳಿದಿದೆಯಾ ಇಲ್ವಾ, ಹಣಕಾಸಿನ ವ್ಯವಸ್ಥೆ ಇದೆಯಾ ಇಲ್ವಾ, ಇದೆಲ್ಲವನ್ನು ಕೂಡ ಏನು ಮಾಡ್ತಾರೆ ಫಿಸಿಬಿಲಿಟಿ ರಿಪೋರ್ಟ್ಸ್ನಲ್ಲಿ ತೋರಿಸಿರ್ತಾರೆ. ಆ ರಿಪೋರ್ಟ್ಗಳು ಕಂಪ್ಲೀಟ್ ಪ್ರಾಫಿಟ್ ಬಗ್ಗೆ ತಿಳಿಸಿರ್ತದೆ. ಓಕೆ, DPR ಎಷ್ಟು ಇಂಪಾರ್ಟೆಂಟೋ ಫೀಸಿಬಿಲಿಟಿ ರಿಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ರಾ ಮೆಟೀರಿಯಲಿಂದ ಪ್ರಾಡಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅದು DPR ತೋರಿಸ್ಕೊಡ್ತದೆ. ಅದು ಒಂದು ಪ್ರಾಡಕ್ಟು ಹೇಗೆ ಪ್ರಾಫಿಟ್ ಮಾಡಿಕೊಡ್ತಿದೆ ನಮಗೆ ಅಂತ ಅನ್ನೋದನ್ನು ಈ ಫೀಸಿಬಿಲಿಟಿ ರಿಪೋರ್ಟು ತೋರಿಸುವಂಥದ್ದು. ಸೊ ಇದೆರಡು ಕೂಡ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾಂಡೇಟ್ರಿ. ಓಕೆ, ಮ್ಯಾಂಡೇಟ್ರಿ ಆಗಿಯೇ ನಾವು ಇದನ್ನು ಕನ್ಸಿಡರ್ ಮಾಡ್ತೇವೆ. ದೆನ್ ಎಕ್ಸ್ಪ್ಲನೇಟರಿ ವಿಡಿಯೋ ಅಂತ ಹೇಳಿದೆ. ಯಾಕೆ ಎಕ್ಸ್ಪ್ಲನೇಟರಿ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ DPR ಮತ್ತು ಫೀಸಿಬಿಲಿಟಿ ಎರಡರಲ್ಲೂ ಇರುವಂಥ ವಿಚಾರಗಳನ್ನು ನಾವು ಎಕ್ಸ್ಪ್ಲನೇಟರಿ ವಿಡಿಯೋಗಳಲ್ಲಿ ನೋಡುವಂಥದ್ದು. ಹೇಗಿರುತ್ತೆ ಅಂತ ಹೇಳಿದ್ರೆ DPR ಮತ್ತು ಫೀಸಿಬಿಲಿಟಿ ರಿಪೋರ್ಟ್ಸ್ಗಳು ಬಂದು 300 to 400 ಪೇಜಸ್ಸಲ್ಲಿ ಇರುವಂಥದ್ದು. ಅದನ್ನು ಎಲ್ಲರೂ ಕೂಡ ಓದಿ ಅರ್ಥ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇರೋದಿಲ್ಲ. ಕೆಲವೊಂದು ಟೆಕ್ನಿಕಲ್ ಲ್ಯಾಂಗ್ವೇಜಲ್ಲಿ ಇರ್ತದೆ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಏನು ಮಾಡ್ತಾರೆ ಈ ಒಂದು ಎಕ್ಸ್ಪ್ಲನೇಟರಿ ವಿಡಿಯೋನಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ DPR ಮತ್ತು ಫೀಸಿಬಿಲಿಟಿಯಲ್ಲಿ ಇರುವಂಥ ವಿಚಾರಗಳನ್ನೇ ಒಂದು 15ರಿಂದ 20 ನಿಮಿಷಗಳಲ್ಲಿ ಆ್ಯನಿಮೇಟೆಡ್ ವಿಡಿಯೋಗಳನ್ನು ಮಾಡಿ ನಮಗೆ ತೋರಿಸುವಂಥದ್ದು. ಆವಾಗ ಏನಾಗ್ತದೆ ಇನ್ವೆಸ್ಟರ್ಸ್ಗಳಿಗೆ ಅಥವಾ ಬಿಸ್ನೆಸ್ ಮ್ಯಾನ್ಗಳಿಗೆ ಆ ವಿಡಿಯೋಗಳನ್ನು ನೋಡಿದಾಗ ಈಸಿಯಾಗಿ ಅವರು ವಿಚಾರಗಳನ್ನು ಅರ್ಥೈಸ್ಕೊಳ್ತಾರೆ. ಒಂದು ಟೆಕ್ನಿಕಲ್ ಲ್ಯಾಂಗ್ವೇಜಲ್ಲಿ ಇರುವಂಥ ವಿಚಾರಗಳು ಅರ್ಥ ಆಗದೇ ಇದ್ದಾಗ ಅದನ್ನು ಒಂದು ಲೋಕಲ್ ಲ್ಯಾಂಗ್ವೇಜಿನಲ್ಲಿ ಹೇಳಿದಾಗ ನಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಏನು ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ಪ್ರಾಫಿಟ್ ಇದೆ, ಇದರಿಂದ ಏನು ಉಪಯೋಗ ಅಂತ ಅನ್ನೋದನ್ನು ಪಿಕ್ಚರೈಸ್ ಮಾಡಿ ಆ್ಯನಿಮೇಟೆಡ್ ಪಿಕ್ಚರ್ಸ್ಗಳಲ್ಲಿ ಅದನ್ನು ತೋರಿಸ್ಕೊಡ್ತಾರೆ. ಜೊತೆಗೆ ಅನ್ನೆಸೆಸರಿ ವಿಚಾರಗಳನ್ನು ಬಿಟ್ಟು ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳ ಬಗ್ಗೆ ಮಾತ್ರ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಸೊ ಅದು ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗುವಂಥದ್ದಾಗಿರ್ತದೆ. ಹಾಗಾಗಿ ಎಕ್ಸ್ಪ್ಲನೇಟರಿ ವಿಡಿಯೋಗಳು ತುಂಬಾ ಇಂಪಾರ್ಟೆಂಟಾಗಿ ಕೆಲಸವನ್ನು ಮಾಡ್ತದೆ. ನಾನು ಹೇಳಿದಾಗೆ
DPR ಮತ್ತು ಫೀಸಿಬಿಲಿಟಿ ಎರಡರ ವಿಚಾರಗಳನ್ನು ಈ ಒಂದು ಎಕ್ಸ್ಪ್ಲನೇಟರಿ ವಿಡಿಯೋನಲ್ಲಿ ನಾವು ನೋಡ್ಬೋದು. ಓಕೆ, ಇದಿಷ್ಟು ಬಂದು DPR, ಫೀಸಿಬಿಲಿಟಿ ಮತ್ತು ಎಕ್ಸ್ಪ್ಲನೇಟರಿ ವಿಡಿಯೋ ಬಗ್ಗೆ ಆಯಿತು. ಈ ಒಂದು ಪ್ರಾಜೆಕ್ಟ್ ರಿಪೋರ್ಟ್ಸ್ಗಳನ್ನು ಎಲ್ಲಿ ಮಾಡಿಸ್ಕೊಳ್ಬೇಕು ಅಂತ ಕೇಳಿದರೆ ನಾವು ರೆಕಮೆಂಡ್ ಮಾಡೋದು ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು. ಫಾರ್ ಎಕ್ಸಾಂಪಲ್ ಡಿಲಾಯ್ಟ್ ಅಂತ ಹೇಳ್ಬೋದು, ಜೊತೆಗೆ ಟಾಟಾ ಕನ್ಸಲ್ಟೆನ್ಸಿ ಅಂತ ಹೇಳ್ಬೋದು. ಭಾರತದಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಅಂತಂದ್ಬಿಟ್ಟು ತುಂಬ ದೊಡ್ಡದಾದಂಥ ಒಂದು ಕಂಪನಿ ಆಗಿರ್ತದೆ. ಇದು ಬಂದ್ಬಿಟ್ಟು ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಕಂಪನಿ ಆಗಿರುತ್ತೆ. ಫೀಸಿಬಿಲಿಟಿ ರಿಪೋರ್ಟ್ಗಳನ್ನು ಮತ್ತು ಮ್ಯಾನೇಜ್ಮೆಂಟ್ DPRಗಳನ್ನು ರೆಡಿ ಮಾಡಿ ಕೊಡುವಂಥದ್ದು. ಸೊ ನಮ್ಮ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ನ ಜೊತೆಗೆ ಕೂಡ ಮಿನಿಮ್ಯಾಕ್ಸ್ ಅಂತ ಅನ್ನೋ ಒಂದು ಕಂಪನಿ ಟೈಅಪ್ ಆಗಿರುತ್ತೆ. ಅದು ಕೂಡ ಬಹಳ ದೊಡ್ಡ ಕಂಪನಿ ಆಗಿರುತ್ತೆ. ತುಂಬ ನಮ್ಮ ಜೊತೆಗೆ ಅಂದರೆ ನಮ್ಮ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ನ ಹೆಲ್ಪನ್ನು ಕೇಳಿದ್ರೆ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ಮತ್ತು ಫಿಸಿಬಿಲಿಟಿ ರಿಪೋರ್ಟ್ಗಳನ್ನು ರೆಡಿ ಮಾಡಿ ಕೊಡಲಿಕ್ಕೆ ಅಂತ ಹೇಳಿ ನಾವು ಈ ಕಂಪನಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ಫ್ಲೆಕ್ಸಿಬಲ್ ಆಗಿ ಲೈಕ್ ಮಾರ್ಜಿನಲೈಸ್ ಆಗಿ ಪ್ರೈಸ್ಗಳನ್ನು ಅಂದರೆ ಫೀಸ್ಗಳನ್ನು ತೊಗೊಂಡು ನಾವು ರೆಡಿ ಮಾಡಿಸಿ ಕೊಡುವಂಥದ್ದು. ಹಾಗಂತ ಹೇಳಿಬಿಟ್ಟು ನಮ್ಮ ಹತ್ರನೇ ಮಾಡಿಸ್ಕೊಳ್ಬೇಕು ಅಂತನ್ನುವ ಯಾವುದೇ ಫಾರ್ಮ್ಯಾಲಿಟೀಸ್ಗಳಿಲ್ಲ. ಸೊ ನೀವು ಹೊರಗಡೆ ನಮಗೆ ಬೇರೆ ಮ್ಯಾನೇಜ್ಮೆಂಟ್ ಕಂಪನಿಗಳು ಗೊತ್ತಿದೆ, ನಾವು ಅಲ್ಲೇ ಮಾಡಿಸ್ಕೊಳ್ತೀವಿ, ನಮಗೆ ಅದರಲ್ಲಿ ನಂಬಿಕೆ ಇದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಮಾಡಿಸ್ಕೊಳ್ಬೋದು. ನಮ್ಮ ಹತ್ರ ಏನಾದರೂ ಹೆಲ್ಪ್ ಬೇಕು ಅಂತ ಕೇಳಿದರೆ ಖಂಡಿತವಾಗ್ಲೂ ನಾವು ಕೂಡ ಅದಕ್ಕೆ ಅಸಿಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಜೊತೆಗೆ ಇಲ್ಲಿ ಯಾವುದೇ ಪಾರ್ಶಿಯಾಲಿಟೀಸ್ಗಳಿಲ್ಲ. ನಮ್ಮ ಹತ್ರ ಮಾಡಿಸ್ಕೊಂಡ್ರೆ ಮಾತ್ರ ಎಲ್ಲನೂ 100% ಆಗುತ್ತೆ, ಬೇರೆ ಕಡೆ ಮಾಡಿಸ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಥರದ ಯಾವುದೇ ಪಾರ್ಶಿಯಾಲಿಟೀಸ್ ಇಲ್ಲ. ನಿಮ್ಮ ಡಾಕ್ಯುಮೆಂಟ್ಗಳು ಅಕ್ಯುರೇಟ್ ಆಗಿದೆ, ಟ್ರಾನ್ಸ್ಪರೆನ್ಸಿ ಇದೆ, ಅದರಲ್ಲಿ ಜೆನ್ಯೂನ್ ಆದಂಥ ಪ್ರಾಜೆಕ್ಟು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ ಕಡೆಯಿಂದ 100% ಎಫರ್ಟನ್ನು ಹಾಕಿ ನಾವು ಪ್ರಾಜೆಕ್ಟ್ಸ್ಗಳನ್ನ ಸಕ್ಸಸ್ಫುಲ್ ಮಾಡಿಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತೇವೆ. ನಮ್ಮ ಹತ್ರನೇ ಮಾಡಿಸ್ಬೇಕು ಅಂತಲೂ ಯಾವುದೇ ಒಂದು ಇಂಟೆನ್ಷನ್ಸ್ಗಳಾಗಲಿ ಒಂದು ಫೋರ್ಸಬಲ್ ಥಿಂಗ್ಸ್ಗಳಾಗಲಿ ಇರೋದಿಲ್ಲ. ಸೊ ಯು ಆರ್ ಫ್ರೀ ಟು ಕನ್ಸಲ್ಟ್ ಅಸ್ ಆಲ್ಸೋ. ಅದೇ ಥರ ಬೇರೆ ಕಡೆ ಕೂಡ ಕನ್ಸಲ್ಟ್ ಮಾಡಿ ಮಾಡಿಕೊಡ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡಿಸ್ಕೊಳ್ಬೋದು. ಅದು ಅಪ್ ಟು ದ ಎಂಟರ್ಪ್ರಿನರ್ಸ್ ಅಂತ ಹೇಳ್ತೀನಿ. ಸೊ ನಮ್ಮ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ನ ಕಡೆಯಿಂದ ಒಂದು ಟ್ರಾನ್ಸ್ಪರೆಂಟ್ ಆದಂಥ ಜೆನ್ಯೂನ್ ಆದಂಥ ಸರ್ವಿಸನ್ನು ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಫೋರ್ಸ್ ಇಲ್ಲ, ಹೀಗೆ ಮಾಡಬೇಕು, ನಮ್ಮ ಹತ್ರನೇ ಮಾಡಿಸ್ಕೊಳ್ಬೇಕು ಅಂತೇಳಿ. ಖಂಡಿತವಾಗ್ಲೂ ನಮ್ಮ ಹತ್ರ ಮಾಡಿಸ್ಕೊಳ್ಳೋಕ್ಕೆ ಇಚ್ಛೆ ಪಟ್ಟಂಥವ್ರಿಗೆ ನಾವು ಸರ್ವಿಸ್ ಕೊಡೋದಕ್ಕೆ ರೆಡಿ ಇದ್ದೀವಿ. ಎಲ್ಲರಿಗೂ ಕೂಡ ಈ ಒಂದು ವಿಚಾರವನ್ನು ತಿಳಿಸ್ಬೇಕು ಅಂತೇಳಿ ಈ ವಿಡಿಯೋವನ್ನು ಮಾಡಿದ್ದು. ಎಲ್ಲರೂ ಕೂಡ ಈ ವಿಚಾರಗಳು ಅರ್ಥ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. DPRಗೆ ಸಂಬಂಧಪಟ್ಟಂತೆ, ಫೀಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಅಥವಾ ಎಕ್ಸ್ಪ್ಲನೇಟರಿ ವಿಡಿಯೋಗೆ ಸಂಬಂಧಪಟ್ಟಂತೆ ಮತ್ತೆ ಏನಾದರೂ ಕ್ವೆಶ್ಚನ್ಸ್ ಇತ್ತು ಅಂತ ಹೇಳಿದ್ರೆ, ಈ ವಿಡಿಯೋವನ್ನು ನೋಡಿದ ಮೇಲೂ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಕ್ವೆಶ್ಚನ್ಸ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದಕ್ಕೆ ಉತ್ತರವನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.